ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಆಯ್ಕೆಯನ್ನು ಅಸಂತುಲಿಸಿದ ನೀಡಿದ ತೀರ್ಪನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಚೇಳೂರು ತಾಲೂಕು ಸಮಿತಿಯಿಂದ ಸ್ವಾಗತ ಮಾಡುತ್ತೇವೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಹೈಕೋರ್ಟ್ ತೀರ್ಪು ಸ್ವಾಗತಿಸಿ ಮರುಚುನಾವಣೆಗೆ ಸಿಪಿಐಎಂ ಆಗ್ರಹ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಚೇಳೂರು ತಾಲೂಕು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿ ಆಯೋಗ ಮತ್ತು ಕ್ಷೇತ್ರದ ಜನತೆಗೆ ವಂಚಿಸಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮೇಲೆ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಅವರು ಶಾಸಕರಾಗಿ ಅನುಭವಿಸಿದ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ವಾಪಸ್ ಪಡೆಯಬೇಕು ಎಂದು ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಬಯ್ಯಾರೆಡ್ಡಿ ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ರಾಜ್ಯ ಹೈಕೋರ್ಟ್ ನೀಡಿರುವ ತೀರ್ಪನ್ನು ಪಕ್ಷವು ಮುಕ್ತ ಕಂಠದಿಂದ ಸ್ವಾಗತಿಸುತ್ತದೆ ಎಂದು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಮುಖಂಡ ಎಂಬಿ ಬೈರಾರೆಡ್ಡಿ, ಬಡ ಜನತೆಯನ್ನೇ ಬಂಡವಾಳ ಮಾಡಿಕೊಂಡು ಆಸ್ತಿ ಮಾಡಿಕೊಂಡಿರುವ ವ್ಯವಸ್ಥೆಯನ್ನ ಮತದಾರರು ತಿರಸ್ಕರಿಸಬೇಕು. ಇಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಪಕ್ಷಕ್ಕೂ ಮುಜುಗರ ಮತ್ತು ತಕ್ಷಣವೇ ಕ್ಷೇತ್ರದಲ್ಲಿ ಮರುಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖಂಡ ಗೊಲ್ಲಹಳ್ಳಿ ಮಂಜುನಾಥ್ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮತದಾರರಿಗೆ ಹಣ ಆಮಿಷ ಒಡ್ಡುವ ಸಂಸ್ಕೃತಿಯನ್ನ ಸುಬ್ಬಾರೆಡ್ಡಿ ಅವರೇ ತಂದಿದ್ದು, ಸಮಾಜ ಸೇವೆಯ ಸೋಗಿನಲ್ಲಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಇವರ ಹಾದಿಯಲ್ಲೇ ಬಿಜೆಪಿ ಮುಖಂಡ ಸಿ ಮುನಿರಾಜು ಕೂಡ ಆಮಿಷಗಳ ರಾಜಕಾರಣ ಮಾಡುತ್ತಿದ್ದಾರೆ ಹೊರತು ಯಾವುದೇ ನೈಜ ಅಭಿವೃದ್ಧಿ ಮಾಡಿಲ್ಲ. ಕಳೆದ 13 ವರ್ಷಗಳಿಂದ ಕ್ಷೇತ್ರವು ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಟೀಕಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಂಜುನಾಥ್, ಎಸ್.ಎನ್. ಸುಬ್ಬಾರೆಡ್ಡಿ, ಉತ್ತಪ್ಪ, ನಾರಾಯಣಸ್ವಾಮಿ, ಕೆವಿ ಕೃಷ್ಣಪ್ಪ, ಲಕ್ಷ್ಮೀನಾರಾಯಣ, ಅಶ್ವತ್ಥಪ್ಪ ಮತ್ತು ಭಾಷಾ ಸಾಬಿ ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್. ನಂದಿ ಟಿವಿ, ಚಿಲಕಲನೇರ್ಪು. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಚೇಳೂರು ತಾಲೂಕು ಸಮಿತಿಯಿಂದ ಈ ಒಂದು ಪ್ರಕಟಣೆಯನ್ನು ಹಮ್ಮಿಕೊಂಡಿದ್ದೇವೆ. ಭಾಗವಾಗಿ ಇದೇ ತಿಂಗಳು 16ನೇ ತಾರೀಕು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಿಂದ ಬಂದಂತಹ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿಯವರು ಅವರು ಚುನಾವಣೆಗೆ ನಿಲ್ಲಬೇಕಾದರೆ ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆಧಾರವಾಗಿ ಅವರ ಮೇಲೆ ಹೋಗಿ ಸಲ್ಲಿಸಿರ್ತಕ್ಕಂಥ ಒಂದು ದೂರನ್ನು ಆಧಾರದ ಮೇಲೆ ಅವರು ಇವತ್ತು ಶಾಸಕತ್ವಕ್ಕೆ ಅವರಿಗೆ ಅಸಿಂಧು ಅಂತ ರಾಜ್ಯ ಹೈಕೋರ್ಟು ಸ್ಪಷ್ಟ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸ್ವಾಗತಿಸ್ತಾ 2013ರಿಂದ ಅವರು ಚುನಾವಣೆ ನಿಂತಾಗಿನಿಂದ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆ ಅವರನ್ನು ನಂಬಿ ಕಂಟಿನ್ಯೂಸ್ ಆಗಿ ಅಂದರೆ ಅವರನ್ನು ನಿರಂತರವಾಗಿ 3 ಹಂತಗಳ ಚುನಾವಣೆಗಳಲ್ಲಿ ಕೂಡ ಅವರನ್ನು ಅವಕಾಶ ಮಾಡಿಕೊಟ್ಟಿದೆ. ಅವರು ಈ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ನಂಬಿರ್ತಕ್ಕಂಥ ಜನರಿಗೆ ಇವತ್ತು ಆಗಿರ್ತಕ್ಕಂತಹ ಮೋಸ ಅಷ್ಟಿಷ್ಟಲ್ಲ. ಅವ್ರೇನು ಮಾಡಿದ್ದಾರೆ, ಇವತ್ತು ಈ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಇವತ್ತು ತಲೆ ತಗ್ಗಿಸುವಂತಾಗಿದೆ. ಇದರಿಂದ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದೇನೆಂದರೆ, ಈಗ ಜನರು ಜಾಗೃತರಾಗಬೇಕು, ರಾಜಕೀಯ ಪಕ್ಷಗಳು ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಯಾವುದೇ ಒಂದು ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ರಾಜಕೀಯ ಪಕ್ಷಗಳು ಅವರ ಹಾವಭಾವಗಳನ್ನು ನೋಡಿ ಅವರ ಅಭ್ಯರ್ಥಿ ಅಂತ ಘೋಷಿಸಬೇಕು. ಕಾರಣ ಏನು, ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದೆ, ಇಂಥ ಅಭ್ಯರ್ಥಿಗೆ ಬಿ ಫಾರ್ಮ್ ಕೊಟ್ಟಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೂ ಮುಜುಗರ ಇದೆ, ಈ ಕ್ಷೇತ್ರದ ಜನತೆಗೂ ಕೂಡ ಅವಮಾನ ಆಗಿದೆ ಅಂತಕ್ಕಂಥದ್ದನ್ನು ಹೊರತ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ಹಾಗಾಗಿ ಮುಂದೆ ಇವರು ಏನು ಮಾಡಿರ್ತಕ್ಕಂಥ ಕ್ರಮ, ಆಸ್ತಿಗಳಾಗ್ಬೋದು, ಇವರ ಆದಾಯ ಆಗ್ಬೋದು, ಅದನ್ನು ಮರೆಮಾಚಿ ಇವತ್ತು ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ಕಟ್ಟದೆ ಇವರು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಏನು ಮತ್ತೊಮ್ಮೆ ಅವರು ಶಾಸಕ ಸ್ಥಾನಕ್ಕೆ ಅರ್ಜಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಚುನಾವಣೆ ಆಯೋಗ ಕೊಟ್ಟಿರ್ತಕ್ಕಂತಹ ಒಂದು ಸುಳ್ಳು ಮಾಹಿತಿ ಆಧಾರದ ಮೇಲೆ ಇವತ್ತು ಯಾವ ರೀತಿ ಅವರು ಅಸಿಂಧು ಆಗಿದ್ದಾರೆ ಅಂತಕ್ಕಂಥದ್ದು ಚುನಾವಣಾ ಆಯೋಗ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಆಘಾತ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಆ ಭಾಗವಾಗಿ ಚುನಾವಣಾ ಆಯೋಗ ಇವರ ಮೇಲೆ ಕ್ರಮ ವಹಿಸಬೇಕು. ಮರು ಚುನಾವಣೆಯನ್ನೇ ತಕ್ಷಣದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೆಯುವಂತೆ ಆಗ್ರಹವನ್ನು ನಾವು ಸಿಪಿಎಂ ಪಕ್ಷವಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈಗ ಏನು ಇವರು ಮೇಲ್ಮನವಿಗೆ ಹೋಗಿದ್ದಾರೆ, ಈಗ ಅಲ್ಲಿಯೂ ಕೂಡ ಈ ಭ್ರಷ್ಟ ವ್ಯವಸ್ಥೆಯನ್ನು ರೂಪಿಸಿರ್ತಕ್ಕಂಥ ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಕೂಡ ಅಲ್ಲಿ ಕೂಡ ಅಸಿಂಧು ಆಗಬೇಕು ಅಂತಕ್ಕಂಥದ್ದು ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ರೀತಿ ಚುನಾವಣೆಗಳಿಂದ
ಕ್ಷೇತ್ರದ ಜನತೆ ಇವತ್ತೇನಾಗಿದೆ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಜನರನ್ನು ಬಂಡವಾಳವಾಗಿ ಉಪಯೋಗಿಸಿಕೊಂಡು ಇವತ್ತು ಕೋಟ್ಯಾಂತರ ರೂಗಳನ್ನು ಆಸ್ತಿ ಮಾಡಿ ಇವತ್ತು ಈ ಕ್ಷೇತ್ರದ ಜನತೆಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಪುರೋಭಿವೃದ್ಧಿಗೆ ಈ ರಾಜಕೀಯ ಪಕ್ಷಗಳಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಬೇಕಾದರೂ ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ತಕ್ಕಂಥ ಅಭ್ಯರ್ಥಿಯನ್ನ ಅವರ ಹಾವಭಾವಗಳನ್ನು ಗುರುತಿಸಿ ಆ ಅಭ್ಯರ್ಥಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಇದು ಮಾಡ್ತೀವಿ. ಮತ್ತೆ ಇದೇ ಇವರು ಎಸ್.ಎನ್. ಸುಬ್ಬಾರೆಡ್ಡಿ ಏನು ಇವಾಗ ಮಾಹಿತಿಯನ್ನು ತಪ್ಪು ಮಾಹಿತಿ ಕೊಟ್ಟು ನಾಮಿನೇಷನ್ ಆಗುವಾಗ ಅಪ್ಟುಬೇಟಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರು ಮಾಡಿರೋ ಇದನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಅದೇ ಬೇರೆ ಎಮ್.ಎಲ್.ಎ ಯಾರಾದರೂ ಹಾಗೆ ಮಾಡಿದರೆ ಅವ್ರನ್ನೂ ಕೂಡ ಇದನ್ನು ಸ್ವಾಗತಿಸಬೇಕು. ಹೈಕೋರ್ಟ್ ತೀರ್ಪನ್ನು ಬಂದಿರೋದು ಸ್ವಾಗತಿಸ್ತಾ ನಾವು ಈ ಚೇಳೂರಿನಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಮಾಡಿರುವ ಕೆಲಸಗಳಿಗೆ ಅದು ಅವರೇ ಅನ್ಯಾಯ ಆಗಿದೆ. ಈ ಚೇಳೂರು ತಾಲೂಕು ಎಲ್ಲೋ ಎತ್ಕೊಂಡು ಹೋಗ್ಬೇಕು, ಅಲ್ಲೇ ಹಾಕಬೇಕು, ಇಲ್ಲೇ ಹಾಕಬೇಕು ಅಂತ ಹೇಳಿದರು. ಅದೆಲ್ಲ ಇವಾಗ ಆಗೋದಕ್ಕಾಗಲ್ಲ. ಹಿಂಗೆ ತೀರ್ಪು ಬಂದಿದೆ. ಮರು ಚುನಾವಣೆಯನ್ನು ನಡೆಸಬೇಕೆಂದು ಹೇಳ್ತಾ ನಾವು ಮಾತಾಡ್ತಾ ಇದ್ದೀವಿ. ಮತ್ತೊಂದು ಕಡೆ ಏನಪ್ಪ 2013ರಲ್ಲಿ ಇವರು ಚುನಾವಣೆಗೆ ಬಂದಾಗ ಅದಕ್ಕಿಂತ ಮುಂಚೆ ಏನೇನೋ ಆಶ್ವಾಸನೆಗಳನ್ನು ಕೊಟ್ಕೊಂಡು ಬಡವರಿಗೆ ಏನು ಸೀರೆ ಕೊಡೋದಾಗಲಿ, ಇಲ್ಲ ಏನೇನು ಮದುವೆಗಳು ಮಾಡೋದಾಗಲಿ, ಈ ಥರ ನಾನು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಮಾಜ ಸೇವಕನಾಗಿ ಈ ಕ್ಷೇತ್ರಕ್ಕೆ ಬಂದು ಎಲ್ಲರಿಗೂ ಮತದಾರರಿಗೆ ಯೋಚನೆಯನ್ನು ಬಡ ಜನರಿಗೆ ಮೂಡಿಸಿರ್ತಕ್ಕಂಥದ್ದು. ಆ ಘನತೆ ಸಲ್ಲಿಬೇಕಂತಂದರೆ ಅವ್ರಿಗೆ ಎಸ್.ಎನ್. ಸುಬ್ಬಾರೆಡ್ಡಿಗೆ ಈ ಒಂದು ಪ್ರಜಾಪ್ರಭುತ್ವವನ್ನು ಸಂಸದೀಯ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿರ್ತಕ್ಕಂಥ ಒಂದು ಹುನ್ನಾರ ಈ ಒಂದು ಎಸ್.ಎನ್. ಸುಬ್ಬಾರೆಡ್ಡಿ ಮಾಡ್ತಾ ಇರ್ತಕ್ಕಂಥದ್ದು. ಭಾರತ ಕಮ್ಯುನಿಸ್ಟ್ ಪಕ್ಷ ಕಳೆದಂಥ 2013ನೇ ಚುನಾವಣೆಯಲ್ಲ, ಜಿ.ವಿ. ಶ್ರೀರಾಮ್ ರೆಡ್ಡಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಬಡ ಜನರಿಗೆ ಮತದಾರರಿಗೆ ಸಂಕ್ಷಿಪ್ತವಾಗಿ ಲೆಕ್ಕಪತ್ರಿಕೆಗಳ ಮುಖಾಂತರ ಕೂಡ ತೋರಿಸ್ಕೊಂಡು ಬರ್ತಾ ತಿಳುವಳಿಕೆ ಕೊಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಇವರು ಮಾಡಿರ್ತಕ್ಕಂಥ ಒಂದು ಎಲ್ಲ ಭ್ರಷ್ಟಾಚಾರದ ಈ ಒಂದು ಬೆಳವಣಿಗೆ ಆಗಿದೆ. ಬಡವರ ದುಡ್ಡು ಅಂತ ಹೇಳಿ ಇದನ್ನು ನಾವು ಹಂಚಿಕೊಳ್ತೀವಿ. ಇವರು ಅಸಿಂದುಗೊಳಿಸಬೇಕು, ಶಾಸಕ ಸ್ಥಾನದಿಂದ ಇವ್ರನ್ನ ಅಸಿಂದುಗೊಳಿಸಬೇಕು. ಇವರು ಬೇರೆ ಬೇರೆ ಅವರ ಆಸ್ತಿಗಳನ್ನು ಮುಚ್ಚಿಟ್ಟು ಎಲೆಕ್ಷನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಪರಾಜಿತ ಅಭ್ಯರ್ಥಿ ಶ್ರೀ ಮುನ್ರಾಜ್ ಅವರು ಕೂಡ ಕೋರ್ಟ್ಗೆ ಹತ್ತಿದ್ರು. ಅವ್ರು ಕೋರ್ಟ್ಗೆ ಹತ್ತಿದ್ರು ಅಂತ ಹೇಳಿ ಅವರೇನು ನ್ಯಾಯಯುತವಾಗಿ ಕೋರ್ಟ್ಗೆ ಹತ್ತಿಲ್ಲ. ಅವರು ಏನು ವಾದ ಮಾಡಿದ್ದಾರೆ ಗೊತ್ತಾ, ಅವರು ಅಕ್ರಮವಾಗಿ ಅವರ ಆಸ್ತಿಗಳನ್ನು ಬಚ್ಚಿಟ್ಟುಕೊಂಡು ಚುನಾವಣಾಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಮಾಡಿರತಕ್ಕಂಥ ವಾದ ಅವ್ರನ್ನ ಅಸಿಂದುಗೊಳಿಸಿ ನಮ್ಮನ್ನು ಶಾಸಕ ಸ್ಥಾನದಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋಗಿದ್ದಾರೆ. ಈಗ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ಶ್ರೀ ಮುನ್ರಾಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇವರು ಸಮಾಜ ಸೇವಕರಾಗಿ ಈ ಭಾಗಕ್ಕೆ ಬಂದವರೇ. ಬೆಂಗಳೂರು ಕಡೆ ಇದ್ದಂಥವ್ರು ನಾನು ಏನೋ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಹುಡುಗರನ್ನೆಲ್ಲ ಇವ್ರನ್ನೆಲ್ಲ ಹಿಂದೆ ಹಾಕ್ಕೊಂಡು ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ಈ ಭಾಗಕ್ಕೆ ಬಂದು ಹಾಕಿರುವುದು ಅದು ಒಳ್ಳೆಯದೇ. ಆದರೆ ಮತ್ತೆ ಈ ಒಂದು ಕರ್ನಾಟಕದಲ್ಲಿನೇ ಅಲ್ಲ, ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಅವ್ರನ್ನ ಅಸಿಂದುಗೊಳಿಸಿ ಆ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದನ್ನು ಈ ವಾದ ಸರಿಯಲ್ಲ. ಇದು ಸಂವಿಧಾನ ಪ್ರಕಾರ ನಮಗೆ ತಿಳಿದಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ತಿಳಿದಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಸ್ಪಷ್ಟವಾಗಿತ್ತಂದರೆ, ಯಾವುದೇ ಒಂದು ಅಭ್ಯರ್ಥಿಯನ್ನು ಅಸಿಂದುಗೊಳಿಸಿದ ನಂತರ ಚುನಾವಣೆ ಕಡ್ಡಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಗೊತ್ತಿಲ್ಲದಿರ ನನ್ನನ್ನು ಆಯ್ಕೆ ಮಾಡಿ ಅವ್ರನ್ನ ಅಸಿಂದುಗೊಳಿಸಿ ಅನ್ನೋದು ಅದು ಸರಿ ಇಲ್ಲ ಅಂತ ಈ ದಿನ CPM ಪಾರ್ಟಿ ಒತ್ತಾಯ ಮಾಡ್ತಾ ಇದೆ. ಈಗ